ನನಗೆ ಹೇಳ್ತಿದ್ಯಲ್ಲ ವಿರೂಪಾಕ್ಷ, ನೀನೊಬ್ನೇ ಶ್ರೀಚಕ್ರನ ಎಷ್ಟು ಸಾರ್ತಿ ಲಪಟಾಯಿಸ್ಬೇಕಂತ ಹೊಂಚಾಕಿಲ್ಲ. ಸ್ವತಃ ನೀನು ಪೂಜಿಸೋ ತ್ರಿಪುರ ಸುಂದರಿನೇ ವಶೀಕರಣ ಮಾಡ್ಕೊಂಡ್ಬಿಟ್ಟೆ. ಅವಳನ್ನ ಕಟ್ ಹಾಕಿ ಬಂಧನದಲ್ಲಿಟ್ಟೆ. ಮಗನಿಂದನೇ ತಾಯಿಗೆ ದಿಗ್ಬಂಧನ. ಬರೀ ನನ್ನ ಕಡೆ ಬೆಳ್ ಮಾಡಿ ತೋರಿಸ್ತೀಯಲ್ಲ, ನಿನ್ನ ಮೋಸದ ಆಟನೂ ನನ್ಗೆ ಗೊತ್ತಿದೆ. ಆಯ್ತಾಯ್ತು, ಈಗ ಹಳೆಯದನ್ನೆಲ್ಲ ಎತ್ತಾಡೋದು ಬೇಡ. ಈಗ ನಮ್ಮ ಮುಂದೆ ಇರೋದು ಒಂದೇ ಒಂದು ಗುರಿ. ನಾವಿಬ್ಬರೂ ಸೇರಿ ಶ್ರೀಚಕ್ರನ ಪಡ್ಕೊಳ್ಳೋದು. ಶ್ರೀಚಕ್ರ ನಮ್ಮ ಕೈ ಸೇರಿದ ಮೇಲೆ ಅದನ್ನ ಹೇಗೆ ಹಂಚಿಕೊಂಡು ಇಬ್ಬರು ಅನುಭವಿಸ್ಬೇಕು ಅನ್ನೋದನ್ನ ಆಮೇಲೆ ತೀರ್ಮಾನ ಮಾಡೋಣ. ಒಪ್ತೀನಿ ವಿರೂಪಾಕ್ಷ, ಈ ನಿನ್ನ ಮಾತನ್ನ ಒಪ್ತೀನಿ. ಆದ್ರೆ ಅದನ್ನ ದಕ್ಸ್ಕೊಳ್ಳೋವರೆಗೂ ನಮ್ಮ ಮಧ್ಯೆ ಯಾವುದೇ ಸಮಸ್ಯೆ ಬರಬಾರ್ದು. ನಾವೇ ನಮ್ಮ ಮೇಲೆ ಅಪನಂಬಿಕೆ ಪಡಬಾರ್ದು. ಒಬ್ರಿಗೊಬ್ರು ಮೋಸ ವಂಚನೆ ಮಾಡಬಾರ್ದು. ಆಗಬಹುದು, ಆದ್ರೆ ಇನ್ನು ಮುಂದೆ ನೀನು ಏನೇ ಮಾಡಬೇಕಾದ್ರೂ ಏನು ಮಾಡ್ತೀಯ ಅಂತ ನನಗೆ ಹೇಳ್ಬಿಟ್ಟು ಮಾಡಬೇಕು. ನನ್ನ ಯಾಮಾರಿಸೋದಕ್ಕೆ ಪ್ರಯತ್ನ ಪಡಬಾರ್ದು. ಹಾಗಿದ್ರೆ ಮಾತ್ರ ನೀನು ಕೆಲಸಕ್ಕೆ ನಾನು ಅಡ್ಡಿ ಬರೋಲ್ಲ. ನಾನೊಬ್ಬನೇ ಶ್ರೀಚಕ್ರ ಪಡ್ಕೊಳ್ಳೋದು ಪ್ರಯತ್ನನೂ ಪಡೋಲ್ಲ. ಇದಪ್ಪ ಮಾತಂದ್ರೆ. ಶ್ರೀಚಕ್ರನ ಹಂಚ್ಕೊಳ್ಳೋ ವಿಚಾರ ಅದು ಸಿಕ್ಕಿದ ಮೇಲೆ ಯಾಕೆ? ಅದನ್ನ ಈಗಲೇ ತೀರ್ಮಾನ ಮಾಡೋಣ. 4 ಹುಣ್ಣಿಮೆ 4 ಅಮಾವಾಸ್ಯೆ ನೀನು ಅನುಭವಿಸು. ನಿನ್ನ ನಂತರದಲ್ಲಿ 4 ಹುಣ್ಣಿಮೆ 4 ಅಮಾವಾಸ್ಯೆ ನನ್ನ ಹತ್ರ ಇರಲಿ ಶ್ರೀಚಕ್ರ. ಆ ಮಹಾಶ್ರೀಚಕ್ರ ನಮ್ಮ ಹತ್ರ ಇದ್ರೆ ನಮ್ಗೆ ಬೇಕಾದಾಗ ಪಡ್ಕೋಬಹುದು. ಆಯ್ತು, ಆದ್ರೆ ಒಂದು ವಿಷಯ ನೆನ್ಪಿಟ್ಕೊ. ನಾವಿಬ್ರು ಒಗ್ಗಟ್ಟಾಗಿದ್ರೆ ಮಾತ್ರ ಶ್ರೀಚಕ್ರ ನಮ್ಮ ಕೈವಶವಾಗುತ್ತೆ. ನಮ್ಮಿಬ್ಬರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಶ್ರೀಚಕ್ರ ಪರರ ಪಾಲಾಗುತ್ತೆ. ಆಮೇಲೆ ಇನ್ಯಾವ ಜನ್ಮದಲ್ಲೂ ಶ್ರೀಚಕ್ರ ನಮ್ಮ ಕೈಗೆ ದಕ್ಕೋದಿರ್ಲಿ. ಆದ್ರೆ ಕನಸು ಕೂಡ ಕಾಣೋದಕ್ಕೆ ಸಾಧ್ಯ ಇಲ್ಲ. ಈ ಮಾತು ಸದಾ ಕಾಲ ನೆನಪಿರ್ಲಿ ನಿನ್ನ ಬುರುಡೆನಲ್ಲಿ. ನೀನು ಹೇಳ್ತಿರೋದು ಸರಿ ವಿರೂಪಾಕ್ಷ. ನಿನ್ನ ಮಾತಿಗೆ ನಾನು ಬದ್ಧನಾಗಿರ್ತೀನಿ. ಹಾಗೆ ನೀನು ಇರ್ತೀಯ ಅಂತ ನಂಬಿದ್ದೀನಿ. ಈಗ ನಮ್ಮಿಬ್ಬರ ಮಧ್ಯೆ ಇರಬೇಕಾದ್ದು ನಂಬಿಕೆನೆ. ನಾವಿಬ್ಬರು ಕೈ ಜೋಡಿಸಿದ್ರೆ ಮಾತ್ರ ನಾವು ಇಷ್ಟು ದಿನಗಳ ಕಾಲ ಕಾದ ಶ್ರೀಚಕ್ರ ನಮ್ಮ ಕೈಗೆ ಬರೋದು. ಈ ಅವಕಾಶ ನಾವು ಕಳ್ಕೊಳ್ಳೋ ಹಾಗಿಲ್ಲ. ಈ ಸರ್ತಿ ನಿಂದೆ ಸಾರಥ್ಯ. ನೀನು ಹೇಳ್ದಾಗೆ ನೀನು ತೋರಿಸಿದ ದಾರಿಯಲ್ಲೇ ನಡೀತೀನಿ. ನಾನು ಪೂಜಿಸು ತಾಯಿ ಮೇಲೆ ಆಣೆ. ನಾನು ಅಷ್ಟೇ ಆ ಅಮ್ಮನವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ. ನಿನ್ನ ಮೇಲೆ ನಂಬಿಕೆ ಬರ್ತೀನಿ. ಅಮ್ಮ ಬಾಲಾಂಬಿಕೆ ಮಾತಾಯಿ ಎಲ್ಲಿದ್ದೀಯಮ್ಮ? ಬಾರಮ್ಮ, ನನ್ನ ಕಷ್ಟ ಪರಿಹಾರ ಮಾಡಮ್ಮ. ಬಾಲಾಂಬಿಕೆ ಮಾತಾಯಿ ಬಾರಮ್ಮ. ಇದೇನಿದು? ಯಾಕೆ ಹೀಗೆ ಕೂಗ್ತಾ ಇದ್ದೀರಾ? ಏನಾಯ್ತು? ಅವಳಿಂದ ನಿಮ್ಗೇನಾಗಬೇಕು? ನಿಮ್ಮ ಮಗಳು ಹಿರಣ್ಮಯಿ ಬಾಲಾಂಬಿಕೆನ ಕರೀರಿ ತಾಯಿ. ನನ್ನ ಕಷ್ಟ ಅವಳಿಂದನೇ ಪರಿಹಾರ ಆಗುತ್ತೆ ತಾಯಿ. ನೋಡಿ, ನಿಮ್ಮ ಕಷ್ಟಗಳು ಏನೇ ಇದ್ರೂ ತ್ರಿಪುರ ಸುಂದರಿ ಅಮ್ಮನವ್ರ ಗುಡಿಗೆ ಹೋಗಿ ಅಮ್ಮನವ್ರ ಹತ್ರ ಕೇಳ್ಕೊಳ್ಳಿ. ಏನೇ ಕಷ್ಟಗಳಿದ್ರೂ ಅದನ್ನು ಪರಿಹಾರ ಮಾಡೋದು ಆ ಮಹಾತಾಯಿನೇ ಅಲ್ವಾ? ಇಲ್ಲಿ ಬಂದು ಬೇಡ್ಕೊಂಡ್ರೆ ಏನು ಪ್ರಯೋಜನ? ಅವಳಿನ್ನೂ ಚಿಕ್ಕ ಹುಡುಗಿ, ಅವಳೇನು ಪರಿಹಾರ ಮಾಡ್ತಾಳೆ ನಿಮಗೆ? ನೋಡಮ್ಮ, ನನ್ನ ಗಂಡ ಅಡಿಕೆ ಮರ ಹತ್ತಿ ಅಡಿಕೆ ಕೊಯ್ಯುವಾಗ ಮೇಲಿಂದ ಬಿದ್ದು ಸೊಂಟ ಮುರ್ಕೊಂಡಿದ್ದಾನೆ. ಓಡಾಡೋಕ್ಕೂ ಆಗ್ತಾ ಇಲ್ಲ ತಾಯಿ. ಜೀವ ಹೋಗ್ತಿದ್ ಮಗುಗೆ ಜೀವನೇ ಕರುಣಿಸಿದಾನಂತೆ ನಿಮ್ಮ ಮಗಳು ಬಾಲಾಂಬಿಕೆ. ಅದಕ್ಕೆ ಅವಳನ್ನ ಊರ್ ಜನರೆಲ್ಲ ಹೊತ್ಕೊಂಡು ಮೆರವಣಿಗೆ ಮಾಡಿದಾರೆ ಅಂತ ಕೇಳಿದೀನಿ. ನನ್ನ ಕಷ್ಟಕ್ಕೆ ಪರಿಹಾರ ಕೊಡ್ತಾರೆ ಅಂತ ಬಂದಿದ್ದೀನಿ ತಾಯಿ. ಕರೀರಮ್ಮ ಆಚೆಗೆ ಆ ತಾಯಿನ. ಆ ತಾಯಿ ನಮ್ಮವ್ವ ಕಣ್ಮುಚ್ಚಿ 2 ಅಕ್ಷತೆ ಕಾಳು ಕೊಟ್ರೆ ಸಾಕು, ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ನನ್ನ ಗಂಡ ಗುಣನೂ ಆಗ್ತಾನೆ ಅನ್ನೋ ನಂಬಿಕೆನೂ ನನಗಿದೆ. ನಿಮಗೆಲ್ಲೋ ಭ್ರಮೆ. ದೇವಸ್ಥಾನದಲ್ಲಿರೋ ದೇವ್ರನ್ನ ಬಿಟ್ಬಿಟ್ಟು
ಏನು ಅರಿಯ ಚಿಕ್ಕ ಮಗನ್ ಬಂದು ಕೇಳ್ತಿದ್ದೀರಲ್ಲ, ನಿಮ್ಗೇನು ಹೇಳ್ಬೇಕು ನಾನು? ನಡೆದಾಡ ದೇವರು ಇಲ್ಲೇ ಇರಬೇಕಾದ್ರೆ ಅಲ್ಲಿ ಕಲ್ಲಾಗಿ ಕೂತಿರೋ ದೇವ್ರ ಹತ್ರ ನಾನು ಯಾಕಮ್ಮ ಹೋಗ್ಬೇಕು? ನಿಮ್ಮ ಮಗಳು ಮಾಡಿದ ಪವಾಡನ ಇಡೀ ಊರ್ ಜನ ಎಲ್ಲ ಕಂಡಿದ್ದಾರೆ. ಕಂಡಿದಂತಾನೆ ನಾವು ನಂಬಬೇಕು. ಹೋಗಮ್ಮ, ಬೇಗ ಕರ್ಕೊಂಡ್ ಬಾ. ನಾನು ಇಷ್ಟು ಹೇಳ್ತಾ ಇದ್ರು ನೋಡ್ಕೊಂಡು ನಿಂತಿದೀಯಲ್ಲಮ್ಮ. ದೇವ್ರು ವರ ಕೊಟ್ರು, ಪೂಜಾರಿ ವರ ಕೊಡಲ್ಲ ಹಾಗೆ. ನಿಮ್ಮ ಮಗಳೇ ಕರುಣಿಸ್ತೀನಿ ಅಂದ್ರು ನೀವ್ ಯಾಕಮ್ಮ ಅಡ್ಡ ಬರ್ತೀರಾ? ನಿಮ್ಗೆ ಯಾಕಮ್ಮ ಇಷ್ಟು ಕೆಟ್ಟ ಬುದ್ಧಿ? ಇಲ್ಲಾಂದ್ರೆ ಎಲ್ಲಿದ್ದಾರೆ ಅಂತ ಹೇಳಿ ನಾನೇ ಅವ್ರ ಕಾಲಿಗೆ ಬಿದ್ದು ಬೇಡ್ಕೊಂತೀನಿ. ನಿಂತ್ಕೊಳ್ರಿ. ಏನ್ರಿ ನೀವು? ಇದ್ಯಾಕೋ ಅತಿ ಆಯ್ತು ನಿಮ್ದು. ಅಲ್ಲ, ನಮ್ಮೇಲೆ ದಬ್ಬಾಳಿಕೆ ಮಾಡ್ತಿದ್ದೀರಲ್ಲ. ಯಾಕೆ ರಶ್ಮಿ ಗೌರಮ್ಮನ ಮೇಲೆ ಹಾಗೆ ರೇಗಾಡ್ತಿದ್ಯಾ? ಇವಳು ಗಂಡ ನಮಗೆ ಬೇಕಾದವನು. ಏನಮ್ಮ, ಏನು ಬೇಕಾಗಿತ್ತು ನಿನಗೆ? ನೋಡಿ ಅಮ್ಮ, ನಿಮ್ಮ ಮನೇಲಿರೋ ಬಾಲಾಂಬಿಕೆಯಿಂದ ಪರಿಹಾರ ಕಂಡ್ಕೊಳ್ಳೋಣ ಅಂತ ಬಂದೆ. ಇವ್ರು ಅಡ್ಡಿ ಬರ್ತಾರೆ, ಸಿಟ್ಟು ಬರಲ್ವಾ? ಹರಿಯೋ ನೀರಿಗೆ ದೊಣ್ಣೆ ನಾಯಕನ ಅಪ್ಪನೆ ಅಂತೆ ಇವರೇ ನಿಮ್ಮ ಮೊಮ್ಮಗಳಿಗೆ ಕಾವಲಾಗಿ ನಿಂತಿದ್ದಾರೆ. ಆಯ್ತು ಬಿಡಮ್ಮ, ನೀನು ಕೋಪ ಮಾಡ್ಕೋಬೇಡ. ಹೀಗೆ ನೀನು ಬಂದಿದ್ದು? ನನ್ನ ಗಂಡ ಮರದಿಂದ ಬಿದ್ದು ಸೊಂಟ ಮುರ್ಕೊಂಡು ಅಲ್ಲಾರ್ದಂಗೆ ಮಲಗಿದಾನೆ. ನಾವು ಪೇಟೆಗೆ ಹೋಗಿ ದೊಡ್ಡ ಆಸ್ಪತ್ರೆ ತೋರಿಸಷ್ಟು ಶ್ರೀಮಂತರ ಅಲ್ಲ. ಅದಕ್ಕೆ ನಮ್ಮ ದೇವ್ರು ಇಲ್ಲೇ ಇದ್ದಾರೆ ಅಂತ ಬಂದ್ರೆ ಬಾಲಾಂಬಿಕೆನ ತೋರ್ಸೋದಕ್ಕೆ ಏನೇನೋ ಸಬು ಹೇಳ್ತಾ ಇದ್ದಾರೆ. ಯಾಕೆ ಗೌರಮ್ಮ ಕೋಪ ಮಾಡ್ಕೋತೀಯ? ನೋಡು, ನಿನಗೆ ಬಾಲಾಂಬಿಕೆಯಿಂದ ಆಶೀರ್ವಾದ ಬೇಕು. ನಿನ್ನ ಗಂಡ ಸರಿ ಹೋಗ್ಬೇಕು ಅಷ್ಟೇ ತಾನೇ. ನಾನು ಹೋಗಿ ಕರ್ಕೊಂಬರ್ತೀನಿ. ರಶ್ಮಿ ಬಾ. ಲೇ ಹಿರಣ್ಮಯಿ, ಅಲ್ಲಿ ಹೊರಗಡೆ ರಾಮಣ್ಣನ ಹೆಂಡತಿ ಬಂದಿದ್ದಾಳೆ. ಪಾಪ, ಅವಳಿಗೇನೋ ತೊಂದರೆ ಅಂತೆ. ಅದನ್ನೇ ನೀನು ನೋಡ್ಕೊಂಡು ಹುಡುಕೊಂಡು ಬಂದಿದ್ದಾಳೆ. ಮನೆ ಬಾಗ್ಲವರೆಗೂ ದೇಹಿ ಅಂತ ಬಂದವರಿಗೆ ಹಾಗೆ ಕಳಿಸ್ಬಾರ್ದು ಕಣೆ. ನೋಡಿದ್ರಾ, ಅವಳು ಸುಮ್ಮನೆ ಇದ್ದಾಳೆ. ಆಗ್ಲಿಂದ ನಾನು ಅದನ್ನೇ ಹೇಳ್ತಾ ಇರೋದು. ಅವಳಿಗೆ ಇಷ್ಟ ಇಲ್ಲ ಏನೋ, ಅದೇನೋ ಮನ್ಸಾಯ್ತು, ಅದ್ಯಾರ್ದೋ ಮಗನ್ ಕಾಪಾಡಿದ್ಲು. ಊರ್ನವರೆಲ್ಲ ಅದನ್ನೇ ನೆಪ ಮಾಡಿಕೊಂಡು ಮತ್ತೆ ಮತ್ತೆ ಬರ್ತಾ ಇದ್ರೆ ಅದು ಹೇಗಜ್ಜಿ? ಹಾಗಲ್ಲ ಕಣೆ ರಶ್ಮಿ, ರಾಮಣ್ಣ ನಮ್ಮ ಆಪತ್ಕಾಲದ ಬಂಟ. ನಾವು ಸರಿ ಹೊತ್ನಲ್ಲಿ ಹೋಗಿ ಕರೆದ್ರು ಬಂದು ಕೆಲಸ ಮಾಡಿಕೊಡ್ತಾನೆ. ಅಂಥವನಿಗೆ ನಾವು ಕೈಲಾದಷ್ಟು ಮಾಡದೆ ಹೋದರೆ ಹೇಗೆ ಹೇಳು? ಹಿರಣ್ಮಯಿಗೂ ಮಾಡಬೇಕು ಅಂತ ಇಚ್ಛೆ ಇದೆ, ಆದರೆ ನೀನೆಲ್ಲಿ ಬೈತೀಯೋ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದಾಳೆ. ಅಯ್ಯೋ ಇಲ್ಲ ಅಜ್ಜಿ, ಆಗ್ಲೇ ಅವಳೇ ಹೇಳಿದ್ದು, ಇನ್ಯಾರಾದ್ರೂ ಬಂದ್ರೆ ಅವ್ರನ್ನ ದೇವಸ್ಥಾನಕ್ಕೆ ಕಳಿಸಿ ಅಂತ ಹೇಳಿ. ನೋಡು ಹಿರಣ್ಮಯಿ, ನೀನು ಒಂದು ಸಲ ಬಂದು ನೋಡು. ನೀನು ಹೋಗಿ ನೋಡಿದ್ರೆ ಅವ್ರಿಗೇನೋ ಒಂಥರ ಸಮಾಧಾನ. ನೀನು ಅಲ್ಲಿಗೆ ಹೋಗಿ ನೋಡಿದ ಮೇಲೂ ಏನೂ ಮಾಡೋದಕ್ಕೂ ಇಚ್ಛೆ ಇಲ್ಲ ಅಂದರೆ ಅವರು ದೇವಸ್ಥಾನಕ್ಕೆ ಹೋಗ್ತಾರೆ. ಆದರೆ ಈಗೊಂದ್ಸಲ ಆಚೆ ಬಂದು ಅವ್ರನ್ನ ನೋಡು ಹಿರಣ್ಮಯಿ. ಅಮ್ಮ, ತಾಯಿ ಬಾಲಾಂಬಿಕೆ, ಏನ್ ಮಾಡ್ತಿದ್ದೀರಾ ನೀವು? ನೀವು ದೊಡ್ಡವರು, ನಾನು ಚಿಕ್ಕ ಹುಡುಗಿ. ನೀವು ನನ್ನ ಕಾಲಿಗೆ ಬೀಳ್ಬಾರ್ದು. ನಿನ್ ವಯಸ್ಸಿನಲ್ಲಿ ಚಿಕ್ಕವಳಿರ್ಬೋದು ತಾಯಿ, ನನಗೆ ನಮ್ಮ ಪಾಲಿಗೆ ನೀನೇ ದೇವ್ರು. ಹೇಗಾದ್ರೂ ಮಾಡಿ ನನ್ನ ಗಂಡನ ಕಾಪಾಡೋ ತಾಯಿ. ನಂಗೆ ತಾಳಿ ಭಿಕ್ಷೆ ಕೊಡಮ್ಮ, ನಂಗೆ ತಾಳಿ ಭಿಕ್ಷೆ ಕೊಡು ತಾಯಿ.
ಗಂಡನ್ನ ನೀನೇ ಸರಿ ಮಾಡಬೇಕು. ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ಉರಿತಿದ್ದ ದೀಪದ ಕಂಬನ ಮಾಡಿ ಕುಡಿದಿದ್ದಾರೆ. ಆ ಪಾಪಗಳ ಶಿಕ್ಷೆಯಾಗಿ ನಡೆಯಲಾಗದೆ ಆಶ್ರಮವಾಗಿದ್ದಾರೆ. ಅಮ್ಮ ತಾಯಿ ಬಾಲಂಬಿಕೆ, ನನ್ನ ಗಂಡ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ತಾಯಿ, ಕ್ಷಮಿಸ್ಬಿಡು ತಾಯಿ. ನಿನಗಾಗಿ ಅವನ್ನ ಕ್ಷಮಿಸ್ತಾ ಇದ್ದೀನಿ. ವಿಜಯದಶಮಿ ಮುಗಿಯೋವರೆಗೂ ನನ್ನ ದೇವಸ್ಥಾನದಲ್ಲೇ ಅಕ್ಕಿ ಹಿಟ್ಟಿನ ದೀಪ ಮಾಡಿ ಪೂಜೆ ಮಾಡಬೇಕು. ಆಯ್ತು ತಾಯಿ, ಹಾಗೆ ಮಾಡ್ತೀನಿ. ಇದನ್ನ ನಿನ್ ಗಂಡಂಗ್ ಹಣೆ ಇಡು. ಹಿರಣ್ಮಯಿ, ಹಿರಣ್ಮಯಿ, ಹೆದರ್ಕೋಬೇಡ ರಶ್ಮಿ. ಇದುವರೆಗೂ ಆ ಮಹಾತಾಯಿ ನಮ್ಮ ಹಿರಣ್ಮಯಿ ಮೇಲೆ ಆವಾಹನೆ ಆಗಿದ್ಲು, ಅದಕ್ಕೆ ಇವಳು ಹೀಗೆಲ್ಲ ಮಾಡ್ತಿದ್ಲು. ಹಿರಣ್ಮಯಿ, ಕಂದ, ಹಿರಣ್ಮಯಿ ಪುಟ್ಟ. ಲಕ್ಷ್ಮಿ ಅಮ್ಮ, ಏನಾಯ್ತು? ಅವ್ರು ಯಾರ್ಯಾರು ಆಗ್ಲೂ ಬಂದಿದ್ರಲ್ಲ, ಅವ್ರು ಎಲ್ಲಾದ್ರು? ಏನಿಲ್ಲ ಕಂದ, ಅದು ನಿನ್ ಮೇಲೆ. ಅಜ್ಜಿ, ಏನಿಲ್ಲ ಪುಟ್ಟ, ಆಗ್ಲೇ ಬಂದವರು ಹೊರಟು ಹೋದ್ರು. ನಾವು ಒಳಗೆ ಹೋಗೋಣ ಬಾ. ಎಲ್ಲೋಗಿದ್ಯಮ್ಮ ನೀನು? ನನ್ನ ಕೈಲಿ ನೋವು ತಡೆಯಕ್ಕೆ ಆಗ್ತಾ ಇಲ್ಲ, ಎದ್ದೊಳಕ್ ಆಗ್ತಾ ಇಲ್ಲ, ಎದ್ಬಿಟ್ಟು ಒಂದು ಗ್ಲಾಸ್ ನೀರು ಕುಡಿಯಕ್ಕೆ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿಲಿ ನಾನು ಬಿಟ್ಬಿಟ್ಟು ಹೋಗ್ತಿಲ್ಲ ನೀನು. ಯಾಕೆ ಹಿಂಗಾಯ್ತು ಗೊತ್ತರಿ ನನಗೆ ಸುಳ್ಳು ಹೇಳ್ಬಿಟ್ರಲ್ಲ, ಅಡಿಕೆ ಮರ ಹತ್ತಿ ಅಡಿಕೆ ಕುಯ್ಯುವಾಗ ಬಿದ್ದೆ ಅಂತ. ಅದು ನಿಜವಾಗ್ಲೂ ನಾನು ಅಡಿಕೆ ಮರ ಹತ್ತುವಾಗ ಕಾಲ್ ಜಾರಿ ಬಿದ್ದೆ ಕಣೆ, ನಂಬು. ಏನ್ ನಂಬೋದು? ನೀನ್ ಸುಳ್ಳು ಹೇಳ್ಬೋದು, ಆ ಅಮ್ಮನವ್ರಿಗೆ ಸತ್ಯ ಎಲ್ಲ ಗೊತ್ತಾಗುತ್ತೆ. ನಿನ್ ಕಳ್ತನದ ಬುದ್ಧಿ ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಅಮ್ಮನವ್ರ ಗುಡಿಲೇ ಕಳ್ತನ ಮಾಡಿದ್ಯಲ್ಲ, ಸುಮ್ಮನೆ ಇರುತ್ತಾ ದೈವ? ಓ, ಎಲ್ಲ ಗೊತ್ತಾಗೋಯ್ತಾ? ಅಲ್ಲಿ ಸುಮ್ಮನೆ ಉಗ್ರಾಣದಲ್ಲಿ ಬಿದ್ದಿತ್ತು, ಯಾರು ಉಪಯೋಗಿಸ್ತಿಲ್ವಲ್ಲ ಅಂತ ದೀಪಾಲ ಕಂಬನ ತಗೊಂಡೋಗಿ ಮಾರ್ಕೊಂಡೆ. ಅದರಲ್ಲೇನು ತಪ್ಪು,
ಅದ್ಯಾಕೆ ಕಳ್ತನ ಆಗುತ್ತೆ? ದೇವಸ್ಥಾನದಲ್ಲಿ ಅದನ್ನ ಉತ್ಸವ ಕಾಲಕ್ಕೆ ಬಳಸ್ತಾರೆ. ಈಗ ಉಪಯೋಗಿಸ್ತಾ ಇಲ್ಲ ಅಂತ ನೀನ್ ಯಾರ ಕಣ್ಣಿಗೂ ಕಾಣ್ದಂಗೆ ತಗೊಂಡು ಹೋಗ್ಬಿಟ್ರೆ ಅದ್ ಕಳ್ತನ ಅಲ್ವಾ? ಇದನ್ನೆಲ್ಲ ಯಾರು ಹೇಳಿದ್ ನಿನ್ಗೆ? ಸ್ವತಃ ಅಮ್ಮನವರೇ ಹೇಳಿದ್ರು. ಈಗ ಹಿರಣ್ಮಯಿ ಮೈ ಮೇಲೆ ಸಾಕ್ಷಾತ್ ಅಮ್ಮನವರೇ ಬರ್ತಾರೆ. ಅವಳು ಬಾಲಾಂಬಿಕೆ ಆಗಿ ದೇವ್ರ ಮಾತುಗಳು ನುಡಿತಾಳೆ. ಹೌದಾ? ಹಾಗಾದ್ರೆ ನಿನ್ ದೇವಸ್ಥಾನಕ್ಕೆ ಹೋಗಿರ್ಲಿಲ್ವಾ? ಬಂಗಾರಿ ಮನೆಗೆ ಹೋಗಿದ್ಯಾ? ಈಗ ಹಿರಣ್ಮಯಿನೇ ಬಾಲಾಂಬಿಕೆ ಆಗಿ ಎಲ್ರ ಕಷ್ಟನೂ ಪರಿಹಾರ ಮಾಡ್ತಾ ಇದ್ದಾಳೆ. ಜೀವ ಹೋಗ್ತಿದ್ ಮಗು ಪ್ರಾಣ ಉಳಿಸಿದಾಳೆ. ಅದಕ್ಕೆ ನಾನು ಅವ್ರ ಮನೆಗೆ ಹೋಗಿದ್ದು. ಹೌದಾ? ಅಯ್ಯೋ, ನಾನು ಈಗಲೇ ತಪ್ಪು ಒಪ್ಕೊಂಡು ತಪ್ಪು ಕಾಣಿಕೆ ಹಾಕಿ ಬಂದ್ಬಿಡ್ತಿದ್ದೆ ಬಾಲಾಂಬಿಕೆಗೆ. ಆದ್ರೆ ನಾನೇನ್ ಮಾಡ್ಲಿ, ಹಾಳಾದ ಸೊಂಟ ಬಿದ್ದೋಗಿ ಎದ್ದೊಳಕ್ಕೂ ಆಗ್ತಿಲ್ಲ. ಅಯ್ಯೋ ದೇವ್ರೆ, ನಾನೇನ್ ಮಾಡ್ಲಿ? ಅಮ್ಮನವ್ರಿಗೆಲ್ಲ ಗೊತ್ತಾಗಿದೆ. ಅಮ್ಮನವರು ಕ್ಷಮಿಸಿದ್ದಾರೆ. ಮಗು ಬಾಲಾಂಬಿಕೆ ಕುಂಕುಮ ಕೊಟ್ಟಿದೆ. ಇರು, ಹಚ್ತೀನಿ. ಎಲ್ಲ ಸರಿ ಹೋಗುತ್ತೆ. ಸರಿ ಹೋದ್ಮೇಲೆ ಅಮ್ಮನವ್ರ ದರ್ಶನ ಮಾಡ್ಕೊಂಬಾ. ಆಯ್ತು ಕಣೆ, ಒಂಚೂರು ಕುಡಿಯೋದಕ್ಕೆ ಏನಾದ್ರು ಮಾಡ್ಕೊಡೆ. ಗಂಟ್ಲೆಲ್ಲ ಒಣಗೋಗ್ಬಿಡಿದೆ ಕಣೆ. ಸರಿ ಆಯ್ತಿರು, ಮಾಡ್ಕೊಂಬರ್ತೀನಿ. ಅಯ್ಯೋ ಕಾಲು. ಹಾ, ಹೋಯ್ತು ನನ್ ಕಾಲು. ಅಯ್ಯೋ ನನ್ ಕಾಲು. ನಡಿಬಾರ್ದ? ಅಷ್ಟು ಗೊತ್ತಾಗಲ್ವಾ ನಿಮ್ಗೆ? ನೋಡ್ಲಿಲ್ಲ ಕಣ್ರಿ. ಸಮಾಧಾನ. ಹಾ. ಅಯ್ಯೋ, ಪಕ್ಕಕ್ಕೆ ಹೊರಳಕ್ಕೂ ಆಗ್ದಂಗೆ ಮಲ್ಕೊಂಡ್ಬಿಟ್ಟಿದ್ರಿ. ಈಗ ಒಳ್ಳೆ ಸಲೀಸಾಗಿ ಬಂದು ನನ್ನ ಎಬ್ಬಿಸ್ಬಿಟ್ಟಿದ್ದೀರಾ. ಅರೆ ಹೌದಲ್ಲ, ಸರಿ ಹೋಗ್ಬಿಟ್ಟೆ ಕಣೆ ನಾನು. ಸೊಂಟ ನೋವಿಲ್ಲ, ಏನಿಲ್ಲ. ಹ್ಞೂ ಕಣ್ರಿ, ಆ ಬಾಲಾಂಬಿಕೆ ಕೊಟ್ಟಿದ್ದ ಕುಂಕುಮ ಹಚ್ಚಿದಕ್ಕೆ ನೀವು ಬೇಗ ಹುಷಾರಾಗಿದ್ದು. ಅಮ್ಮ ಬಾಲಾಂಬಿಕೆ, ಕಾಪಾಡ್ಬಿಟ್ಟಮ್ಮ ನನ್ನ ಗಂಡನ, ಕಾಪಾಡ್ಬಿಟ್ಟೆ ತಾಯಿ. ಹೌದು ಕಣೆ, ಆ ಬಾಲಾಂಬಿಕಾ ಮಹಾತಾಯಿ ನನ್ನ ಕಾಪಾಡ್ಬಿಟ್ಲು. ಈ ಕ್ಷಣ ಆ ತಾಯಿನ ನೋಡ್ಬೇಕು ನಾನು. ನನ್ ತಪ್ಪಾಯ್ತು ಅಂತ ಕೇಳ್ಕೋಬೇಕು. ಹೌದಾ? ಸರಿ, ತಡೆ ಯಾಕೆ, ನಡೀರಿ ಹೋಗೋಣ. ಅಮ್ಮ, ತಾಯಿ, ಹಿರಣ್ಮಯಿ, ಬಾಲಾಂಬಿಕೆ ಎಲ್ಲಿದೆಯಾ ತಾಯಿ? ನನ್ನ ದೇವರು. ನೋಡಮ್ಮ, ನನ್ನ ಗಂಡ ಯಾವತ್ತೂ ಹುಷಾರಾಗಲ್ಲ ಅಂತ ಅನ್ಕೊಂಡಿದ್ದೆ. ನೀನು ಕೊಟ್ಟು ಕುಂಕುಮ ಹಚ್ಚಿದ ತಕ್ಷಣ ನನ್ನ ಗಂಡ ಹುಷಾರಾಗ್ಬಿಟ್ಟ ತಾಯಿ. ಎಲ್ಲ ನಿನ್ನ ಕೃಪೆ ತಾಯಿ, ಎಲ್ಲ ನಿನ್ನ ಕೃಪೆ. ಏನ್ ಹೇಳ್ತಾ ಇದ್ದೀರಾ ನೀವು? ನಾನು ಯಾವಾಗ ನಿಮ್ಗೆ ಕುಂಕುಮ ಕೊಟ್ಟೆ? ನೀವು ಇಲ್ಲಿಗೆ ಬಂದಿದ್ರಿ, ಅದೇನೋ ಹೇಳ್ತಾ ಇದ್ರಿ. ಆಗ ನಂಗೆ ಪ್ರಜ್ಞೆ ತಪ್ಪಿಡ್ತು. ಆಮೇಲೆ ಎದ್ ನೋಡಿದ್ರೆ ನೀವು ಕಾಣ್ಲೇ ಇಲ್ಲ. ಅಯ್ಯೋ ನನ್ನ ತಾಯಿ, ಮಾಡಿದ ಉಪಕಾರನೇ ಮರ್ತ್ಬಿಟ್ಟಿದೆಯಲ್ಲ, ಅದೇ ನಿನ್ನ ದೊಡ್ಡ ಗುಣ. ನಿನಗೆ ಗೊತ್ತಿರದಂಗೆ ನೀನು ಬಾಲಾಂಬಿಕೆ ಅವತಾರದಲ್ಲಿ ಕಾಣಿಸ್ಕೊಳ್ತೀಯ. ಅದಕ್ಕೆ ನೋಡು, ಕಾಣಿಕೆ ತಂದಿದ್ದೀವಿ. ನೀನು ಮಾಡಿದ ಆಶೀರ್ವಾದಕ್ಕೆ ಕಾಣಿಕೆ ಕೊಟ್ಟೋಗೋಣ ಅಂತ ಬಂದ್ವಿ. ಹೌದು ಕಣೆ ಹಿರಣ್ಮಯಿ, ನೀನೀಗ ಊರ್ನವ್ರಿಗೆಲ್ಲ ಚಿಕ್ಕಮ್ಮನವರು. ಬಾಲಾಂಬಿಕೆ ಆಗಿ ಕಷ್ಟ ಅಂತ ಬಂದವರಿಗೆಲ್ಲ. ಅಜ್ಜಿ, ನೀವು ಸ್ವಲ್ಪ ಸುಮ್ಮನಿರಿ. ಏನಮ್ಮ, ನಿಮ್ಮ ಮನೆಯವ್ರನ್ನ ವಾಸಿ ಮಾಡಿದ್ದು ದೇವ್ರಲ್ವಾ? ಇದನ್ನೆಲ್ಲ ದೇವ್ರ ಗುಡಿಗೆ ತೊಗೊಂಡೋಗಿ ಕೊಡಿ. ಇಲ್ಲಿ ಬಂದು ನಮ್ಮ ಮನೇನ ದೇವಸ್ಥಾನ ಮಾಡಿ ನಮ್ಮ ನೆಮ್ಮದಿನ ಹಾಳು ಮಾಡಬೇಡಿ ನೀವು. ಅದ್ಯಾಕಮ್ಮ ಹಂಗಾಡ್ತೀಯ? ದೇವ್ರು ವರ ಕೊಟ್ರು ಪೂಜಾರಿ ವರ ಕೊಡಲ್ಲ ಅನ್ನಂಗೆ.